ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮೇ 26ರ ನಂತರ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಮೇ ತಿಂಗಳಿನಲ್ಲಿ ನಡೆದಂತಹ ಗ್ರಹ ಸಂಚಾರದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಈ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ಮೇ 26 ಕಳೆದ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಶುಭ ಫಲಿತಾಂಶಗಳು ನಡೆಯಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇನೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮಿಥುನ ರಾಶಿಯವರಿಗೆ ಮೇ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ, ಹಾಗೆ ಈ ಮೇ ತಿಂಗಳ ಕೊನೆಯ ವಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಮೇ ತಿಂಗಳಿನಲ್ಲಿ ನಿಮ್ಮ ಲಗ್ನದಲ್ಲಿ ಈಗಾಗಲೇ ನೆಲೆಸಿದಂತಹ ಗುರು ವಿವಿಧ ಗ್ರಹಗಳ ಸಕಾರಾತ್ಮಕ ಸಂಚಾರ ನಿಮ್ಮನ್ನು ವಿಜಯದ ಪಥದಲ್ಲಿ ಮುನ್ನಡೆಸ್ತಾ ಬಂದಿದೆ. ಮುಖ್ಯವಾಗಿ ಮೇ ಮೊದಲ ವಾರದಲ್ಲಿಯೇ 6 ಮತ್ತು ಲಾಭದ ಮನೆಯ ಸ್ಥಾನಾಧಿಪತಿಯಾದಂತಹ ಕುಜನು ಸ್ವಕ್ಷೇತ್ರದಲ್ಲಿ ಪ್ರವೇಶವನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಂಡಿರ್ತೀರಿ. ಅದರಲ್ಲೂ ಮೇ 14ರಂದು ಪಂಚಮ ವ್ಯಯಾಧಿಪತಿ ಶುಕ್ರನು ಕೂಡ ಅದೇ ಲಗ್ನಕ್ಕೆ ಕಾಲಿಡೋ ಕಾರಣ ಸಾಕಷ್ಟು ಬದಲಾವಣೆಗಳ ಜೊತೆಗೆ ನಿಮ್ಮ ಆಕಾಶದೆತ್ತರದ ಉತ್ಸಾಹ. ಮೇ 15ರ ನಂತರ ಸೂರ್ಯ ಬೆದರು 12ನೇ ಮನೆಗೆ ಹೋಗೋದ್ರಿಂದ ಸ್ವಲ್ಪ ಏಕಾಂತವನ್ನು ಮತ್ತು ವಿಶ್ರಾಂತಿಯನ್ನು ಬಯಸುವಂತೆ ಈ ರಾಶಿಯವರಿಗೆ ಬದಲಾಗ್ತಾ ಹೋಗ್ತದೆ. ಅದರಲ್ಲೂ ಈ ಮೇ 26ರ ನಂತರ ನಿಮ್ಮ ಜೀವನವು ಇನ್ನಷ್ಟು ಉತ್ತಮವಾಗಿ ಇರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮೇ ತಿಂಗಳಿನಲ್ಲಿ ಈ ಮಿಥುನ ರಾಶಿಯವರಿಗೆ ಇದ್ದಂತಹ ಪ್ರಮುಖ ಗ್ರಹ ಸಂಚಾರಗಳ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ಮೊದಲನೇದಾಗಿ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಶುಕ್ರನು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದ್ದು ಸೃಜನಶೀಲತೆ, ಪ್ರೇಮ, ಆಕರ್ಷಣೆ ಮತ್ತು ಐಷಾರಾಮಿ ಜೀವನ, ಕಲಾಕ್ಷೇತ್ರಗಳಲ್ಲಿ ಲಾಭವನ್ನು ಶುಕ್ರನು ತಂದುಕೊಡ್ತಾ ಬಂದಿದ್ದಾರೆ. ಹಾಗೆ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 1ನೇ ಮನೆಯ ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ 1ನೇ ಮನೆಯಲ್ಲಿ ಗುರು ಇರೋ ಕಾರಣ ನಿಮ್ಮ ಜ್ಞಾನ ವೃದ್ಧಿಯಾಗಲಿದ್ದು ವಿವಾಹ, ವ್ಯಾಪಾರ ವಿಸ್ತರಣೆ, ಸಮಾಜದಲ್ಲಿ ಗೌರವ ಈ ರಾಶಿಯವರಿಗೆ ಹೆಚ್ಚಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 11 ಮತ್ತು 12ನೇ ಮನೆಯಲ್ಲಿ ಬುಧನು ಇದ್ದ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬಂದಿದ್ದೀರಿ. ಬುಧನು ಮೇ 15ರಿಂದ 12ನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ವಿದೇಶಿ ವ್ಯವಹಾರಗಳು, ನಿದ್ರಾಹೀನತೆ, ಏಕಾಂತದ ಪರೀಕ್ಷೆಗಳು ಕೂಡ ಉಂಟಾಗ್ತಾ ಹೋಗ್ತದೆ. ಮತ್ತು ಮೇ 29ರಂದು ಲಗ್ನಕ್ಕೆ ಕೂಡ ಪ್ರವೇಶವನ್ನು ಮಾಡಲಿದ್ದಾರೆ. ಇದು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗೆ ಕಾರಣವಾಗಲಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 11 ಮತ್ತು 12ನೇ ಮನೆಯಲ್ಲಿ ಸೂರ್ಯನು ಇರಲಿದ್ದು ಸೂರ್ಯನ ಸಂಚಾರವು ನಿಮ್ಮ ಕೀರ್ತಿ, ಅಧಿಕಾರ ಲಾಭಗಳನ್ನು ತರಲಿದ್ದು ಮೇ 15ರಂದಿಯೇ 12ನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ದೂರ ಪ್ರಯಾಣ, ಸರ್ಕಾರಿ ಕೆಲಸಗಳಲ್ಲಿ ವಿಳಂಬವನ್ನು ಕಾಣ್ತಾ ಬರ್ತೀರಿ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು ಕರ್ಮಸ್ಥಾನದಲ್ಲಿ ಇರುವ ಕಾರಣ ವೃತ್ತಿಯಲ್ಲಿ ನಿರಂತರ ಶ್ರಮ, ಜವಾಬ್ದಾರಿಗಳು, ತಂದೆಯ ಆರೋಗ್ಯದ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ಕೂಡ ಸೂಚಿಸ್ತಾ ಬಂದಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಈ ಮೇ ತಿಂಗಳ ಕೊನೆಯ ವಾರದವರೆಗೂ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ಈ ಮೇ 26ರ ನಂತರ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳ ಉಂಟಾಗಲಿದೆ, ಈ ಮೇ ಕಳೆದ ನಂತರ ಜೂನ್ ಮೊದಲ ವಾರದಲ್ಲೂ ಕೂಡ ಏನೆಲ್ಲ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲಿದೆ ಈ ಸಂಚಾರದ ಪ್ರಕಾರ ಅಂತ ನೋಡ್ತಾ ಬರೋದಾದರೆ, ಕರ್ಮಸ್ಥಾನದಲ್ಲಿ ಶನಿಯ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಜವಾಬ್ದಾರಿಗಳನ್ನು ಹೆಚ್ಚಾಗಿ ಈ ಮೇ ತಿಂಗಳಿನಲ್ಲಿ ಕಂಡಿರ್ತೀರಿ. ಅದರಲ್ಲೂ ಮೊದಲನೇ ವಾರದಲ್ಲಿ ತೃತೀಯ ಸ್ಥಾನಾಧಿಪತಿಯಾದಂತಹ ಸೂರ್ಯನು 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದ ಕಾರಣ, ಹಾಗೆ ಲಗ್ನಾಧಿಪತಿಯಾದಂತಹ ಬುಧನೂ ಕೂಡ ಇದ್ದ ಕಾರಣ ನಿಮ್ಮ ಕಚೇರಿಯಲ್ಲಿ ಅತ್ಯಂತ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಬಂದಿರ್ತೀರಿ. ಆದರೆ ಈ ಮೇ 26ರ ನಂತರವೂ ಕೂಡ ನಿಮ್ಮ ಐಡಿಯಾಗಳಿಗೆ ಅದ್ಭುತವಾದಂತಹ ಮನ್ನಣೆ ಸಿಗ್ತಾ ಬರ್ತದೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಕೂಡ ಸಿಗಲಿದ್ದು
ಹಾಗೆ ಇಂಕ್ರಿಮೆಂಟ್ಗಳನ್ನು ಕೂಡ ಪಡಿತಾ ಹೋಗ್ತೀರಿ. ಮೇ 15ರ ನಂತರ ಸೂರ್ಯ ಮತ್ತು ಲಗ್ನಾಧಿಪತಿ ಬುಧನು 12ನೇ ಸ್ಥಾನವಾದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡೋದರಿಂದ ವಾತಾವರಣ ಕೊಂಚ ಬದಲಾಗ್ತದೆ ಅಂತಲೇ ಹೇಳ್ಬೋದು. ತೆರೆಮರೆಯ ರಾಜಕೀಯ ನಿಮ್ಮನ್ನು ಸ್ವಲ್ಪ ಇಕ್ಕಟ್ಟಿಗೆ ಸಿಲುಕಿಸ್ಬೋದು. ಆದರೆ ಈ ಗ್ರಹಸ್ಥಿತಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಅಷ್ಟೊಂದು ಪ್ರಭಾವವನ್ನು ಬೀರೋಲ್ಲ. ವಿದೇಶಿ ಕ್ಲೈಂಟ್ಗಳೊಂದಿಗೆ ವ್ಯವಹರಿಸುವಂಥವರಿಗೆ ಉತ್ತಮವಾದಂತಹ ಅವಕಾಶಗಳನ್ನು ಕೂಡ ಈ ಮೇ 26ರ ನಂತರ ಕಾಣ್ತಾ ಬರ್ತೀರಿ. ಕಚೇರಿ ಕೆಲಸದ ನಿಮಿತ್ತ ದೂರ ಪ್ರಯಾಣ ಮಾಡುವಂಥವರು ಬಹಳ ಎಚ್ಚರಿಕೆಯಿಂದ ಇರುವುದು, ಹಾಗೆ ಈ ಸೂಚನೆಗಳು ಕೂಡ ಹೆಚ್ಚಾಗಿರ್ತವೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ದಶಮ ಮತ್ತು ಸಪ್ತಮ ಸ್ಥಾನದಲ್ಲಿ ಗುರು ಇರೋ ಕಾರಣ, ಇದಕ್ಕೆ ಜೊತೆಯಾಗಿ ಸೃಜನಶೀಲತೆಗೆ ಆಕರ್ಷಕಾರಕನಾದಂತಹ ಶುಕ್ರನೂ ಕೂಡ ಲಗ್ನಕ್ಕೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ, ಗುರು ಶುಕ್ರರ ಯೋಗ ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ವಿಪರೀತವಾಗಿ ಹೆಚ್ಚಿಸ್ತಾ ಬರ್ತದೆ. ನಿಮ್ಮ ಪ್ರಾಜೆಕ್ಟ್ಗಳತ್ತ ಬಹಳಷ್ಟು ಆಕರ್ಷಿತರಾಗ್ತೀರಿ. ಅದರಲ್ಲೂ ಈ ರಾಶಿಯವರು ಕಲೆ, ಮೀಡಿಯಾ, ಡಿಸೈನಿಂಗ್ ಮತ್ತು ಫ್ಯಾಷನ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ರೆ ಅತ್ಯಂತ ಲಾಭದಾಯಕ ಸಮಯ ಅಂತಲೇ ಹೇಳ್ಬೋದು. ಇದರಿಂದ ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ವಿಚಾರಕ್ಕೆ ಬರೋದಾದರೆ, ಮೇ 11ರಂದು ಲಾಭಸ್ಥಾನಾಧಿಪತಿಯಾದಂತಹ ಕುಜನು ತನ್ನ ಸ್ವಂತ ಮನೆಯಾದ ಮೇಷರಾಶಿಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ, ಈ ತಿಂಗಳು ಕೊನೆಯವರೆಗೂ ಕೂಡ ಅದ್ಭುತವಾದಂತಹ ಧನಯೋಗವನ್ನು ಕಾಣ್ತಾ ಬರ್ತೀರಿ. ನೀವು ಊಹಿಸೋದಕ್ಕಿಂತ ಹೆಚ್ಚಿನ ಆದಾಯ ನಿಮ್ಮ ಕೈ ಸೇರ್ತದೆ ಅಂತಲೇ ಹೇಳ್ಬೋದು. ಹಿಂದೆ ಮಾಡಿದಂತಹ ಹೂಡಿಕೆಗಳಿಂದ ಲಾಭಗಳು ಸಿಗ್ತಾ ಬರ್ತದೆ. ಶತ್ರುಗಳ ಮೇಲೆ ವಿಜಯವನ್ನು ಕೂಡ ಸಾಧಿಸ್ತಾ ಬರ್ತೀರಿ. ಹಾಗೆ ನಿಮ್ಮ ಖರ್ಚುಗಳು ಕೂಡ ಅನಿರೀಕ್ಷಿತವಾಗಿ ಇದೇ ಟೈಮ್ನಲ್ಲಿ ಹೆಚ್ಚಾಗ್ಬೋದು. ಅದರಿಂದ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ. ಲಗ್ನದಲ್ಲಿರತಕ್ಕಂತಹ ಶುಕ್ರನ ಪ್ರಭಾವದಿಂದ ಐಷಾರಾಮಿ ವಸ್ತುಗಳ ಖರೀದಿಯನ್ನು ಮಾಡ್ಬೋದು. ವಿದೇಶಿ ಪ್ರಯಾಣಗಳಿಗೆ ಮತ್ತು ವಿಲಾಸಗಳಿಗೆ ಸಂತೋಷವಾಗಿ ಹಣವನ್ನು ಕೂಡ ಖರ್ಚು ಮಾಡ್ತಾ ಹೋಗ್ತೀರಿ. ಆದಾಯ ಹೇರಳವಾಗಿರುವುದರಿಂದ ಖರ್ಚುಗಳು ಕೂಡ ಅಷ್ಟಾಗಿ ತೊಂದರೆಯನ್ನು ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ವೈಯಕ್ತಿಕ ಸಂಬಂಧದ ವಿಚಾರಕ್ಕೆ ಬರೋದಾದರೆ, ಈ ಜೀವನ ಹೂವಿನ ಹಾಸಿಗೆಯಂತೆ ಈ ರಾಶಿಯವರಿಗೆ ಇರ್ತದೆ. ಅದರಲ್ಲೂ ಪ್ರೇಮಕಾರಕ ಶುಕ್ರನು ಲಗ್ನಕ್ಕೆ ಪ್ರವೇಶಿಸಿ ಸಪ್ತಮಾಧಿಪತಿಯಾದಂತಹ ಗುರುವಿನೊಂದಿಗೆ ಸೇರಿರೋ ಕಾರಣ, ನಿಮ್ಮಲ್ಲಿ ವಿಪರೀತವಾದಂತಹ ಆಕರ್ಷಣೆ ಉಂಟಾಗ್ತಾ ಬರ್ತದೆ. ಒಂಟಿಯಾಗಿರುವಂಥವರಿಗೆ ಸೂಕ್ತ ಜೀವನ ಸಿಗುವಂತಹ ಅವಕಾಶಗಳು ಸಿಗ್ತಾ ಹೋಗ್ತವೆ. ವಿವಾಹದ ಪ್ರಸ್ತಾಪಗಳು ಕೂಡ ನಿಮಗೆ ದೊರಕಲಿದೆ. ತಮ್ಮ ಜೀವನ ಸಂಗಾತಿಯೊಂದಿಗೆ ಅತ್ಯಂತ ಮಧುರವಾದಂತಹ ಕ್ಷಣಗಳನ್ನು ಕಾಣ್ತಾ ಬರ್ತೀರಿ. ಈ ಮೇ 26ರ ನಂತರ ಲಗ್ನದಲ್ಲಿ ಗುರು ಮತ್ತು ಶುಕ್ರರು ಇದ್ದ ಕಾರಣದಿಂದ 7ನೇ ಮನೆಯಲ್ಲಿ ಮತ್ತು 5ನೇ ಮನೆಯಲ್ಲಿ ನೋಡೋ ಕಾರಣ, ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೀತಾ ಹೋಗ್ತವೆ. ಸಂತಾನ ಪ್ರಾಪ್ತಿಯಾಗಲಿದ್ದು ಮತ್ತು ಸಂತೋಷ ಮನೆ ಮಾಡ್ತದೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ಪಂಚಮಾಧಿಪತಿಯಾದಂತಹ ಶುಕ್ರನು ಲಗ್ನಕ್ಕೆ ಬರುವುದು ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಫೈನ್ ಆರ್ಟ್ಸ್, ಲಿಟ್ರೇಚರ್ ಮತ್ತು ಸಾಫ್ಟ್ವೇರ್ ಓದುತ್ತಿರುವವರಿಗೆ ಅದ್ಭುತವಾದಂತಹ ಸಮಯ ಅಂತಲೇ ಹೇಳ್ಬೋದು. ಕ್ರಿಯೇಟಿವ್ ಐಡಿಯಾಗಳೊಂದಿಗೆ ಮಿಂಚ್ತಾ ಹೋಗ್ತೀರಿ. ವಿದ್ಯಾಕಾರಕ ಮತ್ತು ಲಗ್ನಾಧಿಪತಿಯಾದಂತಹ ಬುಧನು 12ನೇ ಮನೆಯಲ್ಲಿ ಇದ್ದ ಕಾರಣದಿಂದ ಏಕಾಗ್ರತೆಗೆ ಭಂಗ ಬರುವಂತಹ ಅಪಾಯವಿತ್ತು. ಆದರೆ ಈ ಮೇ 26ರ ನಂತರ ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಪ್ರಶಾಂತವಾದಂತಹ ವಾತಾವರಣದಲ್ಲಿ ಏಕಾಂತವಾಗಿ ಓದಿದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದಲ್ಲಿ ರೋಗ ನಿರೋಧಕ ಶಕ್ತಿ ಅತ್ಯಂತ ಬಲವಾಗಿರ್ತದೆ ಈ ರಾಶಿಯವರಿಗೆ. ಯಾಕೆಂದರೆ ಗುರುವು ನಿಮ್ಮನ್ನು ರಕ್ಷಿಸ್ತಾ ಬಂದಿದ್ದಾರೆ. ಅನಗತ್ಯವಾದಂತಹ ಆಲೋಚನೆಗಳು ಮತ್ತು ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ತಿಂಗಳಿನಲ್ಲಿ ಬಹಳಷ್ಟು ಕಾಡಿರ್ಬೋದು. ಲಗ್ನದಲ್ಲಿ ಗುರು ಶುಕ್ರರ ಪ್ರಭಾವದಿಂದಾಗಿ ಸಿಹಿ ತಿಂಡಿಗಳನ್ನು ಹೆಚ್ಚು ತಿನ್ನಬೇಕೆನಿಸಿ ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಆದ್ದರಿಂದ ಆಹಾರದ ವಿಚಾರದಲ್ಲಿ ನಿಯಂತ್ರಣ ಅಗತ್ಯ ಈ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಮೇ 26ರ ನಂತರ ಕಾಣ್ತಾ ಬರ್ತೀರಿ. ಈ ಮೇ ಕಳೆದ ನಂತರ ಜೂನ್ ಮೊದಲ ವಾರದಲ್ಲೂ ಕೂಡ ಒಂದಿಷ್ಟು ಪ್ರಭಾವಗಳು ನಿಮಗೆ ಬಹಳಷ್ಟು ಸಕಾರಾತ್ಮಕವಾಗಿ ಈ ರಾಶಿಯವರಿಗೆ ಇರಲಿದೆ. ಹಾಗಾದರೆ ಈ ರಾಶಿಯವರು ಸೂರ್ಯ ಮತ್ತು ಬುಧನಿಂದ ಬರುವಂತಹ ಮಾನಸಿಕ ಒತ್ತಡಗಳನ್ನು ಮತ್ತು ಖರ್ಚುಗಳನ್ನು ಕಡಿಮೆ ಮಾಡಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಪ್ರತಿ ಬುಧವಾರದಂದು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಇದು ನಿಮ್ಮ ನಿದ್ರಾಹೀನತೆಯನ್ನು ದೂರ ಮಾಡಿ ಮಾನಸಿಕ ನೆಮ್ಮದಿಯನ್ನು ನೀಡ್ತಾ ಬರ್ತದೆ. ಬುಧ ಮತ್ತು ಶುಕ್ರನ ಅನುಗ್ರಹಕ್ಕಾಗಿ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸ್ತಾ ಬನ್ನಿ. ಇದು ವ್ಯಾಪಾರದಲ್ಲಿರುವಂತಹ ಅಡೆತಡೆಗಳನ್ನು ನಿವಾರಿಸಲಿದೆ ಅಂತಲೇ ಹೇಳ್ಬೋದು.
ಸೂರ್ಯನು ವ್ಯರ್ಥ ಖರ್ಚುಗಳಿಗೆ ಕಾರಕನಾಗಿ ಇದನ್ನು ತಡೆಯಲು ಭಾನುವಾರದಂದು ಬಡವರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಯಥಾಶಕ್ತಿ ಗೋಧಿ ಅಥವಾ ತರಕಾರಿಗಳನ್ನು ದಾನ ಮಾಡಿ ಸ್ನೇಹಿತರೆ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ. ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಹಾಗೆ ಗುರುರಾಯರ ಜಪವನ್ನು ಮಾಡಿ. ಹೀಗೆ ನಾವು ತಿಳಿಸ್ಕೊಟ್ಟಿರುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬಂದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನಿಮ್ಮಲ್ಲಿ ಪಾಸಿಟಿವಿಟಿ ಇನ್ನಷ್ಟು ಹೆಚ್ಚಾಗ್ತಾ ಬರ್ತದೆ ಅಂತಲೇ ಹೇಳ್ತಾ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.